ಇನ್ನು ಮುಂದೆ ಒಂದು ಮಹತ್ವದ ಆಚಾರ್ಯರ ತನಕ ಒಂದು ಗೊಂದಲ ಇತ್ತು. ಅದಕ್ಕೆ ಸಂಬಂಧಪಟ್ಟ ಕೆಲವು ಪ್ರಮಾಣಗಳು ಹೇಳ್ತಾರೆ. ಏನು ಅಂದ್ರೆ, ಇವಾಗ ಇದು ಭಾಗವತ ಸಂಪ್ರದಾಯದ ಗೊಂದಲ ಅಲ್ಲ. ಶಂಕರಾಚಾರ್ಯರ ನಂತರ ಒಂದು ವಿವಾದ ಪ್ರಾರಂಭ ಆಯಿತು. ಏನು ಅಂದ್ರೆ, ಕರ್ಮ ಯಾರಿಗೆ? ಅಜ್ಞಾನಿಗಳಿಗೆ. ಜ್ಞಾನಿಗಳು ಕರ್ಮ ಮಾಡೋದು ಬೇಡ ಅಂತ. ಜ್ಞಾನಿಗಳು ಕರ್ಮ ಮಾಡಬೇಕಾಗಿಲ್ಲ, ಅಜ್ಞಾನಿಗಳು ಕರ್ಮ ಮಾಡಬೇಕು. ಜ್ಞಾನ ಮತ್ತು ಕರ್ಮ ಒಂದು ಕಡೆ ಇರೋದು ಸಾಧ್ಯ ಇಲ್ಲ. ನೀವು ಜ್ಞಾನಿಗಳಾದ್ರೆ ಜ್ಞಾನವೇ, ಜ್ಞಾನ ಇರೋ ಅಜ್ಞಾನಿಗಳಾದ್ರೆ ಕರ್ಮವೇ. ಜ್ಞಾನ ಮತ್ತು ಕರ್ಮ ಒಟ್ಟಿಗೆ ಇರೋದು ಹಾಗೆ. ಜ್ಞಾನ ಬಂದ ಮೇಲೆ ಕರ್ಮ ಮಾಡಲಿಕ್ಕೆ ಬರೋದಿಲ್ಲ ಅಂದ್ರೆ ಅವರು ಅದನ್ನ ಜ್ಞಾನಿಗೆ ಕರ್ಮ ಇಲ್ಲ. ಕರ್ಮಯೋಗ ಅನ್ನೋದು ಇದೆ. ಕರ್ಮಯೋಗ ಜ್ಞಾನಿಗೆ ಈ ವಿಷಯ ನಿನ್ನೆ ಸ್ವಲ್ಪ ಮಾತಾಡುವಾಗ ಹೇಳಿದ್ದೆ ನಾನು. ಕರ್ಮಯೋಗ ಜ್ಞಾನಯೋಗ ಅಂತ ಅನ್ನೋದಂಥದ್ದು ಎರಡು ಬೇರೆ ಬೇರೆ ಮಾರ್ಗ ಅಂತ ಹೇಳಿದವರು ಶಂಕರಾಚಾರ್ಯ. ಆಚಾರ್ಯರು ಕರ್ಮಯೋಗ ಅಂದ್ರೆ ಜ್ಞಾನ ಇಲ್ಲದ ಕರ್ಮ ಇಲ್ಲ, ಕರ್ಮ ಇಲ್ಲದ ಜ್ಞಾನ ಇಲ್ಲ, ಎರಡೂ ಒಂದೇ. ಕರ್ಮ ಪ್ರಧಾನ ಯೋಗ, ಜ್ಞಾನ ಪ್ರಧಾನ ಯೋಗ ಅಂತ ಬಹಳ ಪ್ರಾಕ್ಟಿಕಲ್ ಆದ ಎಕ್ಸ್ಪ್ಲನೇಷನ್ ಕೊಟ್ಟರು ಆಚಾರ್ಯರು. ಆದ್ರೆ ಶಂಕರಾಚಾರ್ಯ ಕರ್ಮಯೋಗ ಅಂದ್ರೆ ಕರ್ಮವೇ. ಅದು ಎಲ್ಲಿ ತನಕ ಗೀತೆಯಲ್ಲಿ ಗುರು ಕರ್ಮಯೋಗ ತಸ್ಮಾತ್ ಅಂತ ಉಂಟಲ್ಲ, ಅರ್ಜುನನಿಗೆ ಹೇಳಿದ್ದು ಅಲ್ಲಪ್ಪ. ಅರ್ಜುನಿಗೆ ಮಾಡು ಅಂತ ಹೇಳಿದ್ದಾರೆ ಅಂದ್ರೆ ಅರ್ಜುನ ದಡ್ಡ ಇದ್ದ, ಅದಕ್ಕೆ ಹೇಳಿದ ಅಂತಾರೆ ಅವರು. ಅರ್ಜುನ ಜ್ಞಾನಿ ಅಲ್ಲ, ಜ್ಞಾನಿಗಳಿಗೆ ಅಗತ್ಯ ಇಲ್ಲ. ಅರ್ಜುನ ಅಜ್ಞಾನಿ ಇದ್ದ, ದಡ್ಡ ಇದ್ದ, ಅದಕ್ಕೋಸ್ಕರ ಮಾಡು ಅಂತ ಹೇಳಿದ್ರು ಅಂತ. ಹಾಗಾದ್ರೆ ಭಗವದ್ಗೀತೆ ದಡ್ಡರಿಗಾಗಿ, ಅರ್ಜುನ ಒಬ್ಬ ದಡ್ಡ, ಭಗವದ್ಗೀತೆ ಓದೋರು ದಡ್ಡರು, ಅವರಿಗೋಸ್ಕರ ಕರ್ಮ ಅಂತ ಹೀಗೆ ಬರೆದು ಇದನ್ನು ಜನ ಕೆನ್ನೆ ತಟ್ಕೋತಾರೆ. ಈ ಕಾಂಟ್ರವರ್ಸಿ ಅರ್ಥ ಮಾಡಿಕೊಳ್ಳುತ್ತಾರೆ. ಶಂಕರರು ಗೀತೆಗೆ ಎಷ್ಟು ಅನ್ಯಾಯ ಮಾಡಿದ್ದಾರೆ ಈ ರೀತಿ ಇಂಟರ್ಪ್ರಿಟ್ ಮಾಡಿ. ಅರ್ಜುನ ದಡ್ಡ, ಕರ್ಮ ಮಾಡೋರು ದಡ್ಡರು, ಗೀತೆ ಕರ್ಮವನ್ನು ಬೋಧಿಸುತ್ತೆ. ಒಟ್ಟು ಏನು ಗೀತೆಯನ್ನು ಪ್ರಶಂಸೆ ನಿಂದೆ ಆಯ್ತಾ? ಇದು ಗೀತೆ ಕರ್ಮ ಮಾಡು ಅಂತ ಹೇಳುತ್ತೆ. ಯಾಕೆಂದ್ರೆ ದಡ್ಡರು ಕರ್ಮ ಮಾಡ್ಬೇಕಾದ್ರಿಂದ ಅದನ್ನ ಗೀತೆ ದಡ್ಡರಿಗೋಸ್ಕರ ಬರೆದದ್ದು. ಇಷ್ಟ ಆಯ್ತು ವಿಷಯ. ಇದು ಗೀತೆಯನ್ನು ಪ್ರಶಂಸೆಯೋ ನಿಂದೆ ಅಂತ ಅನ್ನೋದನ್ನು ಯಾರು ಯೋಚನೆ ಮಾಡೋದಿಲ್ಲ. ಗೀತೆಯನ್ನು ಕಂಡೆಮ್ ಮಾಡ್ತಾರೆ ಅವರು. ಜ್ಞಾನಿಗಳಿಗೆ ಕರ್ಮ ಅಗತ್ಯ ಇಲ್ಲ, ಗೀತೆ ಅಜ್ಞಾನಿಗಳಿಗೋಸ್ಕರ ಇದೆ ಅಂತ ಹೇಳ್ತಾರೆ. ಅದು ಗೀತೆಯ ಕಂಡೆಮ್ನೇಷನ್ ಇದು ಅಥವಾ ಅದರ ಎಪ್ರಿಸಿಯೇಷನ್? ನೀವೇ ಯೋಚನೆ ಮಾಡ್ರಿ. ಅದಕ್ಕೆ ಆಚಾರ್ಯರ ಕಾಲದಲ್ಲಿ ಇದೊಂದು ದೊಡ್ಡ ಸಮಸ್ಯೆ. ಹೇ ಜ್ಞಾನಿಗಳಪ್ಪ, ಅವರೆಲ್ಲ ಯಾಕೆ ಕರ್ಮ ಮಾಡಬೇಕು? ಅಜ್ಞಾನಿಗಳು ಮಾಡಬೇಕು. ಅದಕ್ಕೆ ಜ್ಞಾನೀಚ ಆಚಾರ್ಯರು ಇದು ಒಂದು ಶ್ರುತಿ ವಚನವನ್ನ ಕೊಡ್ತಾರೆ. ಜ್ಞಾನೀಚ ಕರ್ಮಾಣಿ ಸದೋದಿತಾನಿ ಕುರ್ಯಾತ್ ಅಕಾಮ ಸತತಂ ಭವೇತ ಅಂತ. ಜ್ಞಾನೀಚ ಕರ್ಮಾಣಿ ಕುರ್ಯಾತ್, ಜ್ಞಾನಿಯೂ ಕೂಡ ಕರ್ಮ ಮಾಡಬೇಕು ಒಂದು. ಅಜ್ಞಾನಿಗಳು ಮಾತ್ರ ಅಲ್ಲ, ಜ್ಞಾನಿಯೂ ಕರ್ಮವನ್ನು ಮಾಡಬೇಕು. ಎಂಥ ಕರ್ಮಗಳನ್ನ? ಸದಾ ಉದಿತಾನಿ, ಆಗಮಗಳಲ್ಲಿ ಹೇಳಿರತಕ್ಕಂಥ ಸತ್ಕರ್ಮಗಳನ್ನ ಮಾಡಲಿಕ್ಕೆ ಜ್ಞಾನಿಯೂ ಅಧಿಕಾರಿಯೇ ಇದ್ದಾನೆ. ಜ್ಞಾನಿ ಕರ್ಮ ಮಾಡಬಾರದು ಅಂತಲ್ಲ, ಅವನೂ ಮಾಡಬೇಕು. ಅದು ಹಾಗಾದ್ರೆ ವ್ಯತ್ಯಾಸ ಏನ್ರಿ ಜ್ಞಾನಿಗಳಿಗೂ ಅಜ್ಞಾನಿಗಳಿಗೂ? ಜ್ಞಾನಿಯೂ ಕರ್ಮ ಮಾಡ್ತಾನೆ, ಅಜ್ಞಾನಿಯೂ ಕರ್ಮ ಮಾಡ್ತಾನೆ. ಅದಕ್ಕೆ ಅಲ್ಲ, ಇವಾಗ ನೀವು ಅದು ಹೋಗ್ಲಿ, ಶಾಸ್ತ್ರದ ಕರ್ಮ ಬೇಡ, ನೀವು ಕೇಳ್ರಿ ಶಂಕರಾಚಾರ್ಯ ಹತ್ರ ಅಥವಾ ಒಬ್ಬ ಅದ್ವೈತ ಉಪಾಸಕನ ಹತ್ರ. ನೀ ಜ್ಞಾನಿ, ಅದ್ವೈತ ಸಾಕ್ಷಾತ್ಕಾರ ಆಗಿದೆಯಲ್ಲ, ಕರ್ಮ ಬೇಡ, ಅದು ಊಟ ಯಾಕೆ ಮಾಡ್ತೀನಿ? ಅದು ಒಂದು ಕರ್ಮ ಅಲ್ವ? ಊಟ ಯಾಕೆ ಮಾಡೋದು? ನಡೆಯೋದು ಯಾಕೆ? ಕೂಡೋದು ಯಾಕೆ? ಸ್ನಾನ ಮಾಡೋದು ಯಾಕೆ? ಉಣ್ಣೋದು ಯಾಕೆ? ತಿರುಗೋದು ಯಾಕೆ? ಮಲಗೋದು ಯಾಕೆ? ಅದು ಕರ್ಮ ಹೌದಲ್ಲೋ? ಹೇ, ಅದೆಲ್ಲ ಮಾಡ್ಬೇಕಪ್ಪ. ಮತ್ತೆ ಅದೇ ವೇದದಲ್ಲಿ ಹೇಳಿದ್ ಮಾತ್ರ ಮಾಡಬಾರದು ಅಂತ ಹೇಳೋದು. ಕರ್ಮ ಬಿಡ್ಲಿಕ್ಕಿಲ್ಲ, ವೇದದಲ್ಲಿ ಹೇಳಿದ್ದನ್ನು ಮಾತ್ರ ಬಿಡಬೇಕು ಅಂತ ಏನು ಹೇಳೋದು? ಇದೆಲ್ಲ ಮಾಡ್ತಾನೆ. ಆದ್ರೂ ವ್ಯತ್ಯಾಸ ಉಂಟಪ್ಪ. ಜ್ಞಾನಿ ಊಟ ಮಾಡೋದಕ್ಕೂ ಅಜ್ಞಾನಿ ಊಟ ಮಾಡೋದಕ್ಕೂ ವ್ಯತ್ಯಾಸ. ಏನು ಹೊಟ್ಟೆ ತುಂಬುವುದಲ್ಲ ಇಬ್ಬರಿಗೂ? ಅವನ ಹೊಟ್ಟೆ ತುಂಬಬಾರ್ದು ಒಂದು ಊಟ ಮಾಡೋದು, ಇವನು ಹೊಟ್ಟೆ ತುಂಬಬೇಕು ಒಂದು ಊಟ ಮಾಡೋದಲ್ಲ. ಆದ್ರೆ ಏನು ವ್ಯತ್ಯಾಸ? ಅಜ್ಞಾನಿ ತನ್ನ ಹೊಟ್ಟೆಗೋಸ್ಕರ ತಿಂತಾನೆ, ಜ್ಞಾನಿ ಪ್ರಾಣ ಯಸ್ವಾಹ ಅಪಾನ ಯಸ್ವಾಹ, ನನ್ನ ಒಳಗಿರ್ತಕ್ಕಂಥ ಪ್ರಾಣದೇವರಿಗೆ, ಆ ಪ್ರಾಣದ ಒಳಗಿರ್ತಕ್ಕಂಥ ಭಗವಂತನಿಗೆ ಅರ್ಪಿತ ಇದು ಪ್ರಾಣಾಗ್ನಿಹೋತ್ರ ಅಂತ ತಿಂತಾನೆ. ಅನುಸಂಧಾನ ಬೇರೆ ಅಷ್ಟೇ ಅಲ್ವಾ? ಅಷ್ಟೇ ಕರ್ಮದಲ್ಲಿ ಅಷ್ಟೇ. ಎಲ್ಲ ವೈದಿಕ ಕರ್ಮವನ್ನು, ಎಲ್ಲ ಕರ್ಮಗಳನ್ನು ಮಾಡುವಾಗ ಅಕಾಮ ಸತತಂ ಭವೇತ, ಯಾವುದೋ ಒಂದು ಕಾಮ ಫಲಾಪೇಕ್ಷೆಯಿಂದ ಮಾಡ್ತಾನೆ ಅಜ್ಞಾನಿ. ಜ್ಞಾನಿ ಆದವನು ಭಗವಂತನ ಪ್ರೀತಿಯಾಗಲಿ ಯಾವ ಫಲವನ್ನು ಬಯಸದೆ ಮಾಡ್ತಾನೆ. ಕ್ರಿಯೆಯನ್ನು ಇಬ್ಬರೂ ಮಾಡ್ತಾರೆ, ಬಾಹ್ಯದಲ್ಲಿ ಡಿಫರೆನ್ಸ್ ಇಲ್ಲ. ಅವನು ಊಟ ಮಾಡ್ತಾನೆ, ಇವನು ಊಟ ಮಾಡ್ತಾನೆ, ಅವನು ಜಪ ಮಾಡ್ತಾನೆ, ಇವನು ಜಪ ಮಾಡ್ತಾನೆ, ಅವನು ಧ್ಯಾನ ಮಾಡ್ತಾನೆ, ಇವನು ಧ್ಯಾನ ಮಾಡ್ತಾನೆ, ಅಥವಾ ಅವನು ಏನೋ ಯಜ್ಞ ಮಾಡ್ತಾನೆ, ಇವನು ಯಜ್ಞ ಮಾಡ್ತಾನೆ. ಆದರೆ ಇವನು ನಿಜವಾಗಿ ಧ್ಯಾನ ಮಾಡ್ತಾನೆ, ಅವನು ಧ್ಯಾನದ ನಾಟಕ ಮಾಡ್ತಾನೆ. ಅವನು ಧ್ಯಾನ ಒಳಗಿನಿಂದ ಧ್ಯಾನ ಇರೋದಿಲ್ಲ, ಸುಮ್ಮನೆ ಕಣ್ಮುಚ್ಚಿ ಕೂತಿರ್ತಾನೆ. ಕ್ಯಾಮರಾ ಕ್ಲಿಕ್ ಮಾಡುವಷ್ಟು ಹೊತ್ತು ಕಣ್ಮುಚ್ಚಿ ಕೂತಿರ್ತಾನೆ. ಆಮೇಲೆ ಆಯ್ತಾ ಕ್ಯಾಮರಾ ಫೋಟೋ ತೆಗೆದಾಯ್ತಾ, ಆಮೇಲೆ ಹೊರಟ್ಬಿಟ್ಟ. ಯಾಕಂದ್ರೆ ಧ್ಯಾನ ಅಂದ್ರೆ ಫೋಟೋ ತೆಗಿಲಿಕ್ಕೆ ತಕ್ಕ ಧ್ಯಾನ. ಧ್ಯಾನ ಅಂದ್ರೆ ಏನಂದ್ರೆ ಗೊತ್ತಿರೋದಿಲ್ಲ. ಈ ಕೆಲವು ಮಠಾಧಿಪತಿಗಳನ್ನ, ಕೆಲವೆಲ್ಲ ಈ ಜಗದ್ಗುರುಗಳು ಅಂತ ಇರ್ತಾರೆ, ಎಲ್ಲ ಈ ಸುಮಾರು 3,000 ಜಗದ್ಗುರುಗಳು, 6,000 ಜಗದ್ಗುರುಗಳು, 10,000 ಜಗದ್ಗುರುಗಳು, 106 ಜಗದ್ಗುರುಗಳು ಇದ್ದಾರೆಲ್ಲ. ಅವರೆಲ್ಲ ಜಗದ್ಗುರುಗಳು. ಅಂದ್ರೆ ಜಗತ್ತು ಯಾವ ಜಗತ್ತು, ಎಷ್ಟು ಜಗತ್ತು ನನಗೆ ಗೊತ್ತಿಲ್ಲ, ಎಲ್ಲರೂ ಜಗದ್ಗುರುಗಳು ಆಗ್ಬಿಟ್ಟಿದ್ದಾರಲ್ಲ. ಅವರು ಪುಸ್ತಕ ಹಿಡ್ಕೊಂಡು ಫೋಟೋ, ಅದು ಪುಸ್ತಕ, ಶಾಸ್ತ್ರದ ಪುಸ್ತಕ ಹಿಡ್ಕೊಂಡು ಹೀಗೆ, ಓಹೋ ಏನು ಇಡೀ 24 ಗಂಟೆ ಪುಸ್ತಕದಲ್ಲೇ ಇರ್ತಾರೆ ಏನೋ ಅಂತ. ಆಮೇಲೆ ಹೀಗೆ ಅಭಯ ಹಸ್ತ. ಯಾರಿಗೆ ಅಭಯ? ಏನ್ ಕಥೆ?
ಅವ್ಯವಸ್ಥೆ ಹಿಡ್ಕೊಂಡ್ರೆ ಮಾಡ್ರಿ. ಹೀಗೆ ಅಂದ್ರೆ ಇದೆಲ್ಲ ನಾಟಕದ ಸ್ವಾಮಿಗಳು. ಹಾಗೆ ನಮ್ದು ಇದು ಎಲ್ಲ ನಾಟಕ ಆಗ್ಬಿಡುತ್ತಲ್ಲ, ಅದಕ್ಕೆ ನಿಜವಾದಂತಹ ಜ್ಞಾನಿಯಲ್ಲಿ ಅದು ನಾಟಕ ಅಲ್ಲ, ಅದು ಒಳಗಿನಿಂದ ಇರುತ್ತೆ. ಉಳಿದವರು ನಾವು ನಾಟಕದ ಹಾಗೆ ಮಾಡ್ತೇವೆ, ಜ್ಞಾನಿ ಅದನ್ನು ಸಹಜವಾಗಿ ಮಾಡ್ತಾನೆ. ದಿಸ್ ಈಸ್ ದ ಡಿಫರೆನ್ಸ್. ಜ್ಞಾನೀಚ ಕರ್ಮಾಣಿ ಸದೋದಿತಾನಿ ಕುರ್ಯಾತ್. ಎಲ್ಲ ಕರ್ಮಗಳನ್ನು ಜ್ಞಾನಿಯೂ ಮಾಡಬೇಕು, ಅಜ್ಞಾನಿಯೂ ಮಾಡಬೇಕು. ಅಜ್ಞಾನಿ ಮಾಡಿದಾಗ ಯಾವುದೋ ಒಂದು ಕಾಮನೆಯಿಂದ ಮಾಡ್ತಾನೆ, ಫಲಾಪೇಕ್ಷೆಯಿಂದ ಮಾಡ್ತಾನೆ. ಜ್ಞಾನಿ ಭಗವತ್ ಪ್ರೀತಿಗೋಸ್ಕರ ಮಾಡ್ತಾನೆ ಅಷ್ಟೇ. ಏನು ವ್ಯತ್ಯಾಸ ಇಲ್ಲ, ಆಚರಣೆಯಲ್ಲಿ ವ್ಯತ್ಯಾಸ ಇಲ್ಲ, ಅನುಸಂಧಾನದಲ್ಲಿ ವ್ಯತ್ಯಾಸ. ಇದು ಒಂದು ಶ್ರುತಿವಾಕ್ಯ. ಇದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಇನ್ನೊಂದು ಪ್ರಮಾಣ ವಾಕ್ಯವನ್ನ, ಪುರಾಣದ ವಾಚನವನ್ನು ಆಚಾರ ಕೊಡ್ತಾರೆ. ಅತೀತಾನಾಗ ಯಾರು ಅಂದ್ರೆ, ಇವಾಗ ಕೃಷ್ಣನೇ ಹೇಳ್ತಾನೆ, ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನು ವಾಪ್ತವ್ಯಂ ವರ್ತ ಏವಚ ಕರ್ಮಣಿ ಅಂತ. ನನಗೇನು ಮಾಡ್ಬೇಕಲ್ಲ, ಭಗವಂತರು ಏನು ಮಾಡ್ಬೇಕು? ಬೆಳಗಾತ ಎದ್ದು ಅವನು ಸೂರ್ಯಾರ್ಘ್ಯ ಕೊಡ್ತಿದ್ದ ಅಂತ ಭಾಗವತರ ಹೇಳ್ತಾರೆ. ಬೆಳಗಾತ ಹೇಳೋದು, ಸೂರ್ಯಾರ್ಘ್ಯ ಕೊಡೋದೇನು, ಸಂಧ್ಯಾವಂದನೆ ಮಾಡೋದೇನು. ಕೃಷ್ಣ ಯಾರಿಗೆ ಸಂಧ್ಯಾವಂದನೆ ಮಾಡೋದವನು, ಯಾರಿಗೆ ಅರ್ಘ್ಯ ಕೊಡೋದು, ಏನ್ ಕಥೆ ಅಂದ್ರೆ, ಅಪ್ಪ ನಾನು ಅರ್ಘ್ಯ ಕೊಡದೇ ಇದ್ರು ನಡೆಯುತ್ತೆ, ಆದರೆ ಉಳಿದವರು ನಾನು ಅರ್ಘ್ಯ ಕೊಡದೇ ಇದ್ರೆ, ನಮ್ಮ ಕೃಷ್ಣನೂ ಅರ್ಘ್ಯ ಕೊಡ್ಲಿಲ್ಲ, ನಾವೇ ಕೊಡ್ಬೇಕು ಅಂತ ಎಲ್ಲ ಹಂಗೆ ಕೊಡ್ತಾರೆ, ಅದಕ್ಕೋಸ್ಕರ ನಾನು ಕೊಡ್ತೇನೆ ಅಂತಾರೆ ಕೃಷ್ಣ. ಅಂದ್ರೆ ಲೋಕ ಸಂಗ್ರಹಮೇವಾಪಿ, ನಾನು ವರ್ತ ಏವಚ ಕರ್ಮಣಿ, ನನಗೆ ಯಾವ ಕರ್ಮದ ಲೇಪವೂ ಇಲ್ಲ, ಆದ್ರೂ ನಾನು ಕರ್ಮ ಮಾಡ್ತಾ ಇರ್ತೀನಪ್ಪ. ಭೂಮಿಗೆ ಬಂದ ಮೇಲೆ ನಾನು ಕರ್ಮ ಮಾಡದೇ ಇದ್ರೆ ಈ ಭೂಮಿಯ ಜನ ಎಲ್ಲ ಬಿಟ್ಬಿಡ್ತಾರೆ ಮಾಡೋದನ್ನ. ಅಂದ್ರೆ ಇನ್ನೊಬ್ಬರ ಶಿಕ್ಷಣೆಗೋಸ್ಕರ ಆದರೂ ಕೂಡ ಜ್ಞಾನಿ ಕರ್ಮ ಮಾಡಬೇಕು ಅಂತ ಹೋಗ್ಕೊಳ್ಳಿ. ಇವಾಗ ಆಚಾರ್ಯರು, ಶ್ರೀಮದ್ ಆಚಾರ್ಯರು ಬಂದರು ಭೂಮಿಗೆ. ಅವರು ಅಪರೋಕ್ಷ ಜ್ಞಾನ ಆಗಿ ವಾಯುಪದವಿಗೆ ಏರಿದವರು. ಇನ್ನೇನಾಗಬೇಕಾಗಿದೆ ಅವರು? ಏನ್ ಮಾಡಿ, ಏನ್ ಸಾಧನೆ ಮಾಡಿ? ಅವರು ಬೆಳಗಾತಿ 4:30 ಗಂಟೆಗೆ ಎದ್ದು ಮಜ್ಜನ ಮೇದಿದ ಶೀತಳ ಗಂಗಾ ವಾದಿ ನಿತ್ಯ ಅನ್ನೋದೇ ಕಾಲ 4:30 ಗಂಟೆಗೆ ಆ ಬದಲಿಗೆ ಹೋಗಿ 48 ದಿವಸ ಕಾಷ್ಠಮೌನ ವ್ರತ ಮಾಡಿ ಆ ನೀರಿನಲ್ಲಿ ಯಾಕೆ ಮುಳುಗಬೇಕು? ಅಪರೋಕ್ಷ ಜ್ಞಾನ ಆಗಿದೆ. ಅದೇನು ಮುಳುಗದೇ ಇದ್ರೆ ಮೋಕ್ಷ ಆಗುದಿಲ್ಲ ಅವರಿಗೆ? ಏನೂ ಅಗತ್ಯ ಇಲ್ಲ. ಮತ್ತೇನ ಗಂಗಾ ಸ್ನಾನದಿಂದ ಪಾವಿತ್ರ್ಯ ಬರಬೇಕು, ಅದಾದ್ರು ಹೋಗ್ಕೊಳ್ಳಿ. ಅದೂ ಇಲ್ಲ. ಅವರು ಸ್ನಾನ ಮಾಡಿದ್ಯಾಕೆ ಅಂದ್ರೆ, ಇವಾಗ ಯಾರು ಬೇಕು ಆಚಾರ ಅಂತ. ಯಾಕಂದ್ರೆ ಇವನು ಎಲ್ಲಾ ನೀರು ಪೊಲ್ಯೂಟ್ ಆಗಿದೆ. ಅದು ಮಾಡಿ ಆಚಾರ್ಯರು ತಾನು ತನ್ನ ಕಾಲದಲ್ಲಿ ಎಲ್ಲ ನದಿಗಳಲ್ಲಿ ಸ್ನಾನ ಮಾಡಿದರು. ಯಾಕೆ ಅಂತಂದ್ರೆ, ಆ ನದಿಗಳಲ್ಲಿ ಇರತಕ್ಕಂಥ ಪೊಲ್ಯೂಷನ್ ತೆಗೆಯುವುದಕ್ಕೋಸ್ಕರ ಸ್ನಾನ ಮಾಡಿದ್ರು ಅಂತ ಹೇಳ್ತಾರೆ ಮಧ್ವಿಯಲ್ಲಿ. ದ ವಾಟರ್ ವಾಸ್ ಪೊಲ್ಯೂಟೆಡ್ ಎಟ್ ದ ಟೈಮ್ ಇಟ್ ಸೆಲ್ಫ್. ಆ ನೀರು ತನ್ನ ಶಕ್ತಿಯನ್ನು ಪವಿತ್ರಗೊಳಿಸ್ತಕ್ಕಂಥ ಶಕ್ತಿಯನ್ನು ಕಳ್ಕೊಂಡು ಅನೇಕ ಜನರ ಪಾಪಗಳು ತುಂಬಿ 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 ಅಲ್ಲಿ ಸ್ನಾನ ಮಾಡಿ ಒಂದಿಷ್ಟು ಪಾಪ ಬರೋದು, ಪುಣ್ಯ ಬರೋದು, ಆ ಥರ ಆಗಿತ್ತು. ಆಗ ಅದನ್ನು ಪ್ಯೂರಿಫೈ ಮಾಡಿ ಹೋದರು ಆಚಾರ್ಯರು ಅಂತ. ಈಗ ಮತ್ತೆ ಅದು ಇಂಪ್ಯೂರ್ ಆಗಿದೆ. ಎಲ್ಲಾ ನದಿಗಳು ಅದು ಸ್ನಾನಕ್ಕೆಲ್ಲ ಮುಟ್ಲಿಕ್ಕೆ, ಕುಡಿಲಿಕ್ಕೆಲ್ಲ ಮುಟ್ಲಿಕ್ಕೆ ಅಯೋಗ್ಯ ಆಗುವಷ್ಟು ಇಂಪ್ಯೂರ್ ಆಗಿದ್ದಾವೆ. ಅಷ್ಟು ಅದರಲ್ಲಿ ಪೊಲ್ಯೂಟೆಡ್ ವಾಟರ್ ಸೇರಿಕೊಂಡಿದೆ. ಈಗಿನ ಯಾರೋ ಅಂಥವ್ರು ಮಹಾಪುರುಷರು ಬಂದು ಸ್ನಾನ ಮಾಡಬೇಕು, ಇನ್ನೇನು ಮಾಡಿದ್ರು ಉಪಾಯ ಇಲ್ಲ. ಸ್ನಾನ ಮಾಡಿದ್ರು ಎಲ್ಲಿ ನೀವು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರು ಎಲ್ಲಿ ಮಾಡಬೇಕು? ಬದರಿಯಲ್ಲಿ ಸ್ನಾನ ಮಾಡಿದ್ರೆ ಪರವಾಗಿಲ್ಲ, ಹರಿದ್ವಾರದ ತನಕ ಪರವಾಗಿಲ್ಲ. ಅದರಿಂದ ಈಚೆಗೆ ಬಂದುಬಿಟ್ರೆ ಬರೇ ಫ್ಯಾಕ್ಟರಿಯ ಪೊಲ್ಯೂಟೆಡ್ ರಿಜೆಕ್ಟ್ ವಾಟರ್ ಹೊರತು ಗಂಗೆಯೇ ಇಲ್ಲ. ಅದರಲ್ಲಿ ಬರೇ ರೋಗಾಣುಗಳೇ ಇರೋದು ಆ ನೀರಿನ ತುಂಬ ಎಲ್ಲಾ ನದಿಗಳಲ್ಲಿ. ಅದಕ್ಕೆ ಆದರೂ ಆಚಾರ್ಯರು ತಾನು ಪ್ರತಿಯೊಂದು ನದಿಯಲ್ಲಿ ಸ್ನಾನ ಮಾಡಿದ್ದಾರೆ, ಪ್ರತಿಯೊಂದು ತೀರ್ಥಕ್ಷೇತ್ರ ಸಂದರ್ಶನ ಮಾಡಿದ್ದಾರೆ. ಬದರಿಯಲ್ಲಿ ಹೋಗಿ 48 ದಿವಸ ಮೌನ ವ್ರತ ಮಾಡಿದ್ದಾರೆ, 4:30 ಗಂಟೆಗೆ ಗಂಗೆಯಲ್ಲಿ ಸ್ನಾನ ಮಾಡಿದ್ದಾರೆ. ಇದೆಲ್ಲ ಯಾಕೆ ಮಾಡಿದರು? ಅವರು ಇಡೀ ನಿತ್ಯಾನುಷ್ಠಾನದ ಒಂದು ಸರ್ಗ, ಇಡೀ 13 ಸರ್ಗದಲ್ಲಿ ಆಚಾರ್ಯರು ಕಾಸರಗೋಡಿನಲ್ಲಿ ಅವರ ಪೂಜಾಕ್ರಮವನ್ನು ಹೇಳ್ತಾರೆ. ಬೆಳಗಾತ ಎದ್ದು ಪಾಠ ಪ್ರವಚನ, ಅಲ್ಲಿಂದ ಸ್ನಾನ, ಪೂಜೆ ಆದ್ಮೇಲೆ ಮತ್ತೆ ಪುನಃ ಪಾಠ ಪ್ರವಚನ, ಮಧ್ಯಾಹ್ನದ ಸ್ನಾನ, ಮಾಧ್ಯಾಹ್ನಿಕ ಪೂಜೆ ಆದ್ಮೇಲೆ ಮತ್ತೆ ಸಾಯಂಕಾಲ ವಿಸಿಟರ್ಸಿಗೆ ಭೇಟಿ, ಎಲ್ಲ ಪ್ರಶ್ನೆಗಳಿಗೆ ಉತ್ತರ, ಇದೆಲ್ಲ ಮಾಡ್ತಿದ್ರು ಅಂತ. ಒಂದು ಶಿಸ್ತುಬದ್ಧವಾದ ಇಟಿನರಿ ಯಾವುದು ಕಾರ್ಯಕ್ರಮಗಳಿತ್ತು ಅಂತ. ಬೆಳಗಿನ ಸಂಜೆ ತನಕ ಅವರು ಹೇಗೆ ಒಂದು ಇಡೀ ದಿವಸದ ವರ್ತನೆ ಇತ್ತು ಅನ್ನೋದಲ್ಲ ಒಂದು ಪಿಕ್ಚರ್, ಇಡೀ ಚಿತ್ರಣ ಕೊಟ್ಟಿದ್ದಾರೆ ಮಧ್ವವಿಜಯದಲ್ಲಿ. ಅವರು ಹೇಗೆ ಬಂದವರಿಗೆ ಭೇಟಿ ಕೊಡುವುದು, ಅದಕ್ಕೊಂದು ಟೈಮು, ಪ್ರತಿಯೊಂದಕ್ಕೂ ವ್ಯವಸ್ಥಿತವಾದ ಗಂಟೆ ಪ್ರಕಾರ. ಬೆಳಗಾತ 4:30 ಗಂಟೆಯಿಂದ ಸುಮಾರು ರಾತ್ರಿ 11 ಗಂಟೆಯ ತನಕ ಫುಲ್ ಆಫ್ ಆಕ್ಟಿವಿಟೀಸ್. ಅದಕ್ಕೆ ಅಷ್ಟು ಸಮಯಗಳನ್ನ ವ್ಯವಸ್ಥೆಗೊಳಿಸಿ ಪೂಜೆಗೆ, ಪಾಠಕ್ಕೆ, ಸಂಧ್ಯಾವಂದನೆಗೆ, ಜನರ ಭೇಟಿಗೆ, ಎಲ್ಲಕ್ಕೂ ಅವಕಾಶ ಹೀಗೆ ಮಾಡ್ತಿದ್ರು. ತಾನು ಯಾವುದನ್ನೂ ಬಯಸ್ತಿರ್ಲಿಲ್ಲ, ಆದ್ರೆ ಯಾರು ಏನು ಕೊಟ್ಟರು ತಗೊಳ್ತಿದ್ರು. ಯಾಕಂದ್ರೆ ಬೇಜಾರು ಮಾಡ್ಕೋಬಾರ್ದು. ಒಬ್ಬ ಶಿಷ್ಯ ಪಟ್ಟೆ ಪೀತಾಂಬರ ತಂದ್ರೆ ಅದನ್ನು ಹೆಗಲಿ ಹಾಕೊಳ್ತಿದ್ರಂತೆ ಅವತ್ತು. ಯಾಕಂದ್ರೆ ಅವನಿಗೆ ನಾನು ಕೊಟ್ಟೆ, ಗುರುಗಳನ್ನ ಹಾಕೊಳ್ಳೇ ಇಲ್ಲ ಅಂತ ನಾಳೆ ನೊಂದುಕೊಳ್ತಾನೆ. ಇವರಿಗೆ ಬೇಕಿಲ್ಲ ಅದು. ಆದ್ರೆ ಯಾರು ಎಂತಹ ಪಟ್ಟೆ ಪೀತಾಂಬರ ಕೊಟ್ರೆ ಆವತ್ತು ಯಾರು ತಂದು ಕೊಟ್ಟು ಅದನ್ನು ಹೆಗಲಿ ಹಾಕೊಳ್ಳುವಂತೆ, ಹೆಗಲಿ ಹಾಕೊಂಡು ಸಾಯಂಕಾಲ ಸಭೆಯಲ್ಲಿ ಬಂದು ಕೂಡ್ತಿದ್ರಂತೆ. ಇದೆಲ್ಲ ಈ ಒಂದು ನಿಯತವಾದ ಕ್ರಮಬದ್ಧವಾದ ಒಂದು ಕರ್ಮಾನುಷ್ಠಾನದ ಪರಂಪರೆಯನ್ನು ಆಚಾರ್ಯರು ಹಾಕಿಕೊಟ್ರು.
ಅದು ಯಾಕೆ ಅವರಿಗೆಲ್ಲ ಮೀರಿ ನಿಲ್ಬೋದಿತ್ತಲ್ಲ. ನನಗೆಲ್ಲ ಬೇಕಿಲ್ಲಪ್ಪ, ನಾನು ವಾಯುಪದಕ್ಕೆ ಹೋಗಿ ಆಗಿದೆ, ನೀವು ಮಾಡ್ರಿ ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ಬೋದಿತ್ತಲ್ಲ. ಅಲ್ಲ, ಆಚಾರ್ಯ ಹೇಳ್ತಾರೆ ಹಂಗಲ್ಲ. ಅತೀತಾನಾಗತ ಜ್ಞಾನಿ, ಇದು ಅವ್ರ ಕುರಿತೇ ಅವ್ರು ಹೇಳಿಕೊಂಡಾಗಿದೆ ನೋಡಿ. ಅತೀತಾನಾಗತ ಜ್ಞಾನಿ, ಹಿಂದೆ ಏನು ಆಗಿದೆ, ಮುಂದೆ ಏನಾಗತ್ತೆ, 3 ಕಾಲ ತ್ರಿಕಾಲ ಜ್ಞಾನ ಇರತಕ್ಕಂಥ ಮಹಾ ಪುರುಷ ಕೂಡ. ತ್ರೈಲೋಕ್ಯ ಉದ್ಧರಣ ಕ್ಷಮ, 3 ಲೋಕವನ್ನು ಉದ್ಧರಿಸಬಲ್ಲ. ಇದಂತೂ ತಿರುಕುಮಠದಾಚಾರ್ಯನು ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲ ಜಲಸತ್ಪಾಂಸ ಓಸ್ಮಾನ್ ಪುರಂತು, 3 ಲೋಕಗಳನ್ನ ಉದ್ಧಾರ ಮಾಡುವ ಆಚಾರ್ಯ ಪುರುಷನಾದರೂ ಕೂಡ, ಅಂದರೆ ಇದು ಅವರಿಗೆ ಅನ್ವಯವಾಗ ಮಾತು. 3 ಕಾಲವನ್ನು ಬಲ್ಲವ, 3 ಲೋಕವನ್ನು ಉದ್ಧರಿಸಬಲ್ಲವ, ಅಂಥವನೂ ಕೂಡ ನಿತ್ಯಾನುಷ್ಠಾನ ಬಿಡುವುದಿಲ್ಲ ಅಂತಾರೆ. ಏವಂ ವಿಧೋಪಿ ನಾಚಾರಂ ಶೌತಂ ಸ್ಮಾರ್ತಂ ಪರಿತ್ಯಜೇತ್. ಅಂಥವರು ಕೂಡ, ಯಾಕೆಂದ್ರೆ ಅವರ ಸ್ವಂತಕ್ಕೆ ಅದನ್ನ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದ್ರೆ ಮಾಡದೇ ಇದ್ರೆ ಪಾಪ ಬರುತ್ತೆ ಅಂತ ಹೇಳಿದ್ರೆ ಅಲ್ಲ, ಮಾಡುವುದವ್ರಿಗೆ ಇಷ್ಟ ಆದ್ರಿಂದ. ನಾವು ಯಾಕೆ ಮಾಡ್ತೇವೆ, ಮಾಡಬೇಕು ಅಂತ ಅನ್ನುವಂಥ ಒತ್ತಡಕ್ಕೋಸ್ಕರ. ಮಾಡದೇ ಇದ್ರೆ ಅನಿಷ್ಟ ಆಗುತ್ತೆ ಅಂತ. ಅವ್ರಿಗೆ ಹಾಗಲ್ಲ. ನಾನು ಯಾವಾಗಲೂ ಒಂದು ದೃಷ್ಟಾಂತ ಕೊಡೋದು ಉಂಟು. ಏನು ಅಂದ್ರೆ, ಸಂಧ್ಯಾ ವಂದನೆ ಮಾಡೋದು ಬೆಳಗಾತ ಎದ್ದು. ಯಾಕೆಂದ್ರೆ ಅಯ್ಯೋ ಮಾಡ್ಬೇಕ್ರಿ, ಮಾಡದೇ ಇದ್ರೆ ನರಕಾಗ್ಯ ಅನರ್ಥ ಆಗುತ್ತೆ ಅಂತ ಹೆದರಿಸಿ 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 ಪುಕ್ಕು ಹುಟ್ಟಿಬಿಡುತ್ತೆ, ಮಾಡ್ತಾರೆ, ಹೆದರಿ ಮಾಡ್ತಾರೆ. ಆದರೆ ಬೆಳಗಾತ ಕಾಫಿ ಕುಡಿತಾರಲ್ಲ, ಅದು ಹೆದರಿಯೋ ಅಲ್ಲ, ಅದು ಅದು ಅದೊಂದು ಖುಷಿ. ಕಾಫಿ ಕುಡಿಯುವುದು ಎಷ್ಟು ಸಹಜವಾದ ಖುಷಿಯೋ ಹಾಗೆ ಜಪ ಆಗಬೇಕು. ಕಾಫಿ ಕುಡಿಯುವುದು, ಅಯ್ಯೋ ಕಾಫಿ ಕುಡಿದಿದ್ರೆ ನರಕಾಗುತ್ತೆ ಅಂತ ಹೆದರಿ ಅಲ್ಲ. ಮತ್ತೆ ನಮಗೆ ಸಹಜವಾದ ಖುಷಿ ಅದು. ಬೆಳಗಾತ ಎದ್ದು ಕೂಡಲೇ ಕಾಫಿ ಕುಡಿದು ಕೂಡ ಖುಷಿ ಆಯ್ತು ಅಂತ. ಆ ಖುಷಿ ಜಪದಲ್ಲಿ ಅದು ಅದು ಜ್ಞಾನಿಗಳಿಗೆ ಆ ಖುಷಿ ಅದು. ಅವ್ರು ಬೆಳಗಾತ ಎದ್ದಕ್ಕೆ ಯಾಕೆ ಕಾಫಿ ಕುಡಿಯುವುದು, ಅದು ಖುಷಿ ಆಗುತ್ತಪ್ಪ ಅಷ್ಟೇ. ಅದೇನು ಕುಡಿದಿದ್ರೆ ಏನು ನರಕಾದ್ಯ ಅರ್ಥ ಆಗುದಿಲ್ಲ. ಹಾಗೆ ಸಹಜ ಕ್ರಿಯೆ ಆದಾಗ ಭಗವಂತನ ಧ್ಯಾನ ಚಿಂತನೆ ಅನ್ನೋದು ಸಹಜ ಕ್ರಿಯೆ. ಆವಾಗ ಅದನ್ನು ಬಿಡುದು ಹೇಗೆ ಅವರು? ಅವರಿಗೆ ಅದು ಜೀವಧರ್ಮ ಆಗಿಬಿಡ್ತದೆ. ಅದರಿಂದ ಅವ್ರು ಬಿಡೋದಿಲ್ಲ, ಮತ್ತೆ ಬಿಡಬಾರದು ಅಂತ ವಿಧಿ ಅವರಿಗೆ ಕೂಡ ನಿಜವಾದಂತಹದನ್ನು ಭಗವಂತನ. ಏವಂ ವಿಧೋಪಿ ನ ಆಚಾರಂ ಶ್ರೌತಂ ಸ್ಮಾರ್ತಂ ಪರಿತ್ಯಜೇತ್. ಶ್ರುತಿಯಲ್ಲಿ ಹೇಳಿದ ಮತ್ತು ಸ್ಮೃತಿಗಳಲ್ಲಿ ಹೇಳಿದಂತಹ, ಶ್ರುತಿ ಸ್ಮೃತಿ ಅದೇ ಸ್ಮಾರ್ತ ಅಂದ್ರೆ, ಸ್ಮಾರ್ತರನ್ನು ನಾವೀಗ ಶೈವರು ಅಂತ ಅರ್ಥ, ಹಾಗರ್ಥ ಅಲ್ಲ. ಸ್ಮಾರ್ತ ಅಂದ್ರೆ ಸ್ಮೃತಿಯಲ್ಲಿ ಹೇಳಿದ, ಶ್ರುತಿ ಸ್ಮೃತಿಗಳಲ್ಲಿ ಹೇಳಿರತಕ್ಕಂಥ ಆಚಾರ ಅಂದ್ರೆ ಭಗವಂತನ ಕುರಿತು ನಾವು ಮಾಡತಕ್ಕಂಥ ಅನುಷ್ಠಾನಗಳು. ಅದರಲ್ಲಿ ಯಾವುದನ್ನು ಕೂಡ ಒಬ್ಬ ಜ್ಞಾನಿ, 3 ಲೋಕವನ್ನು ಉದ್ಧರಿಸಬಲ್ಲ ಜ್ಞಾನಿ ಕೂಡ ಆ ಆಚಾರವನ್ನು ಬಿಟ್ಟಿರಬೇಕಾದ ಕಾರಣ ಇಲ್ಲ, ಬಿಡುವುದೂ ಇಲ್ಲ. ಮತ್ತೆ ಅಷ್ಟೇ ಅಲ್ಲ, ಇನ್ನೊಂದು ಮಾತು ಹೇಳ್ತಾರೆ. ಇದು ಮತ್ತೆ ಛಾಂದೋಗ್ಯ ಉಪನಿಷತ್ತಿನದ್ದು. ಜ್ಞಾನ ಇಲ್ಲದೆ ಇದ್ದವರು ಕರ್ಮ ಮಾಡೋದು ಅಂತ ಹೇಳಿದ್ರೆ ಅಲ್ವಾ, ಅದು ಕರ್ಮ ಮಾಡೋದು ಹೇಗೆ ಅವರು ಜ್ಞಾನ ಇಲ್ಲದೆ ಇದ್ದಾರೆ ಅಂತ ಈಗ ಪ್ರಶ್ನೆ. ಕರ್ಮ ಹೇಗೆ ಮಾಡಬೇಕು ಅನ್ನೋ ಜ್ಞಾನ ಅದು ಇರಬೇಕಲ್ವಾ. ಯಾರಿಗೆ ಜ್ಞಾನವೇ ಇಲ್ಲ ಅವ್ನು ಕರ್ಮ ಮಾಡೋದು ಹೇಗೆ? ಸೊ ವಿದೌಟ್ ನಾಲೆಜ್ ಹೌ ಕ್ಯಾನ್ ಒನ್ ಪರ್ಫಾರ್ಮ್ ಹಿಸ್ ಡ್ಯೂಟಿ ಆಲ್ಸೋ. ಅವನ ಓನ್ ಡ್ಯೂಟಿ, ಹಿಸ್ ಓನ್ ಡ್ಯೂಟಿ. ಅದು ಏನು ಮಾಡ್ಬೇಕು ಏನು ಮಾಡಬಾರ್ದು ಅಂತ ಗೊತ್ತಿಲ್ಲ. ನಾನು ನಿನ್ನೆ ಕಥೆ ಹೇಳಿದ್ನಲ್ಲ, ಕಡೆ ಶ್ರಾದ್ದ ದಿವಸ ಬೆಕ್ಕು ಕಟ್ಟೋ ಕಥೆ ಆಗತ್ತೆ. ಅದು ಗೊತ್ತಿಲ್ಲ, ಗೊತ್ತಿಲ್ಲದೆ ಇದ್ದವ ಕರ್ಮ ಮಾಡಿದರೆ ಏನೋ ಏನೋ ಆಗುತ್ತೆ. ಅದನ್ನ ಕರ್ಮ ಹೇಗಿರ್ಬೇಕು ನೋಡಿ, ಸ್ಪಷ್ಟವಾಗಿ ಯದೇವ ವಿದ್ಯೆಯಾ ಕರೋತಿ ಶ್ರದ್ಧಯೋಪನಿಷದಾ ತದೇವ ವೀರ್ಯವತ್ತರಂ ಭವತಿ. ಯಾವ ಕರ್ಮವನ್ನ ತಿಳಿದು ಮಾಡಿದಿರೋ ಅದೇ ನಿಜವಾದಂತಹ ಕರ್ಮ ಅಂದ್ರು. ಹಾಗಾದ್ರೆ ತಿಳುವಳಿಕೆ ಇಲ್ಲದಿದ್ದವನು ಕರ್ಮ ಮಾಡ್ಲಿಕ್ಕೆ ಬರುವುದಿಲ್ಲ ಅಂತಾಯ್ತು. ತಿಳುವಳಿಕೆ ಬೇಕು ಅಂತಾಯ್ತು, ಕರ್ಮಕ್ಕೆ ಜ್ಞಾನ ಬೇಕು ಅಂತಾಯ್ತು. ಯದೇವ ವಿದ್ಯೆಯಾ ಕರೋತಿ, ಅದನ್ನು ಮೊದಲು ಏನ್ ಮಾಡಬೇಕು? ವಿದ್ಯೆಯ ನೋ ಇಟ್, ಮೊದಲು ತಿಳ್ಕೋ. ಆಮೇಲೆ ಶ್ರದ್ಧೆಯ, ತಿಳ್ಕೊಂಡದ್ದನ್ನು ನಂಬು, ನಂಬಿದ್ದನ್ನು ಮಾಡು. ಹಾಗಾದರೆ ವಿದೌಟ್ ನಾಲೆಜ್ ದರ್ ಇಸ್ ನೋ ಕರ್ಮ ಎಟ್ ಆಲ್. ಕರ್ಮ ಥ್ರೂ ನಾಲೆಜ್ ಓನ್ಲಿ. ಜ್ಞಾನೇನೈವ, ಅದನ್ನು ಹೇಳಿದವು. ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯ, ಶ್ರದ್ಧೆ ಬೇಕು, ಅರಿವು ಬೇಕು, ಜ್ಞಾನ ಬೇಕು, ನಾಲೆಜ್ ಬೇಕು, ಬಿಲೀಫ್ ಬೇಕು, ಜೊತೆಗೆ ಉಪನಿಷತ್ತು ಬೇಕು ಅಂದರು. ಉಪನಿಷತ್ತು ಅಂದ್ರೆ ಆ ಕರ್ಮದ ರಹಸ್ಯ. ಆ ಕರ್ಮದ ರಹಸ್ಯ ಅಂದ್ರೆ ಕರ್ಮ ನಿಯಾಮಕನಾಗಿರ್ತಕ್ಕ ಭಗವಂತನ ಅರಿವು. ಅಲ್ಲಿ ತನಕ ಹೋಗು, ಭಗವಂತನ ಪ್ರಜ್ಞೆಯಿಂದ ಕರ್ಮ ಮಾಡು, ಆಗ ವೀರ್ಯವತ್ತರಂ ಭವತಿ. ಆ ಕರ್ಮ ಶಕ್ತಿಶಾಲಿ ಆಗತ್ತೆ. ಅದನ್ನ ಅಜ್ಞಾನಿ ಮಾಡಿದ ಕರ್ಮಕ್ಕೆ ಶಕ್ತಿಯೇ ಇಲ್ಲ. ಕರ್ಮಕ್ಕೆ ಶಕ್ತಿ ಬರುವುದೇ ಜ್ಞಾನದಿಂದ. ಅದನ್ನ ಜ್ಞಾನಿ ಕರ್ಮ ಇಲ್ಲ ಅಂದ್ರೆ ಕರ್ಮ ಮಾಡುವುದೇ ಹಾಗ್ರಿ ಅಜ್ಞಾನಿ. ಹೀಗೆ ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇಚ್ಛತಂಗ್ ಸಮಾಹ ಏವಂ ತ್ವಯಿ ನಾನ್ಯಥೇತೋಸ್ತಿ ನ ಕರ್ಮ ಲಿಪ್ಯತೆ ನರೇ. ಇದಿನ್ನೊಂದು ಶ್ರುತಿ, ಇದು ಈಶಾವಾಸ್ಯದಲ್ಲಿ ಬಂದಿರತಕ್ಕಂಥದ್ದು. ಅದೇನು ಹೇಳ್ತಾರೆ ಅಂದ್ರೆ, ಕುರ್ವನ್ನೇವ ಇಹ ಕರ್ಮಾಣಿ, ಜ್ಞಾನ ಬಂದ ಮೇಲೆ ಕರ್ಮ ಬಿಡಬೇಕು ಅಂತ ಶಂಕರಾಚಾರ್ಯ ಹೇಳಿದರು. ಈ ಶ್ರುತಿ ಏನು ಹೇಳ್ತಾ ಗೊತ್ತುಂಟ, ಸಾಯೋ ತನಕವೂ ಕರ್ಮ ಮಾಡಬೇಕು ಅಂತ. ಕರ್ಮ ಬಿಡುದು ಯಾವಾಗ? ಜ್ಞಾನ ಬಂದ ಮೇಲೆ ಕರ್ಮ ಮಾಡೋದು ಬಿಡಬೇಕು ಅಂತ ಶಂಕರಾಚಾರ್ಯ. ಇದು ಹೇಳುತ್ತೆ ಸಾಯೋ ತನಕ ಅಂದ್ರೆ ಸತ್ತ ಮೇಲೆ ಜ್ಞಾನ ಬರಬೇಕು ಅಂತ. ಏನರ್ಥ? ಕುರ್ವನ್ನೇವ ಇಹ ಕರ್ಮಾಣಿ ಜಿಜೀವಿಷೇಚ್ಛತಂಗ್ ಸಮಾಹ, 100 ಕಾಲ ಬದುಕ ಬಯಸು. ಯಾವುದಕ್ಕೋಸ್ಕರ? ಕುರ್ವನ್ನೇವ ಕರ್ಮಾಣಿ, ಭಗವತ್ ಪ್ರೀತಿಕರವಾದ ಕರ್ಮಾನುಷ್ಠಾನ ಮಾಡುವುದಕ್ಕಾಗಿ 100 ಕಾಲ ಬದುಕ ಬಯಸು. ಅಲ್ರಿ, ಕರ್ಮ ಮಾಡಿದ್ರೆ ಕರ್ಮ ಬಂದು ಬಂಧಕ ಅಲ್ವಾದ್ರೆ. ಏವಂ ತ್ವಯಿ ನಾನ್ಯಥೇ ತೋಸ್ತಿ ನ ಕರ್ಮ ಲಿಪ್ಯತೆ ನರೇ, ಏವಂ ತ್ವಯಿ ನರೇ ನ ಕರ್ಮ ಲಿಪ್ಯತೆ. ನೀನು ಭಗವಂತನ ಅರ್ಪಣೆ, ಈ ಕುರ್ವನ್ನೇವ ಇಹ ಕರ್ಮಾಣಿ,
ಇಹ ಅಂದ್ರೆ ಏನು? ಇಹ ಅಂದ್ರೆ ಭಗವಂತನಲ್ಲಿ. ನಾನು ಅದನ್ನು ಹಿಂದೆ ಅನೇಕ ಬಾರಿ ಹೇಳಿದೆ. ಇಹ ಅಂದ್ರೆ ಜ್ಞಾನಿ ಯಾವುದನ್ನ, ಇಲ್ಲಿ ಅಂದ್ರೆ ಎಲ್ಲಿ? ಜ್ಞಾನಿ ಏನನ್ನು ನೋಡ್ತಾ ಇದ್ದಾನೆ? ಎದುರಿನಲ್ಲಿ ಭಗವಂತನನ್ನು ನೋಡ್ತಾ ಇದ್ದಾನೆ. ಇಹ ಅಂದ್ರೆ ಭಗವಂತನಲ್ಲಿ. ಇಹ ಅಂದ್ರೆ ಜಗತ್ತಿನಲ್ಲಿ ಅಲ್ಲ. ಅಲ್ಲ, ಭಗವಂತನಲ್ಲಿ ಕರ್ಮಗಳನ್ನು ಮಾಡ್ತಾ ಅಂದ್ರೆ ಭಗವದ್ ಅರ್ಪಣ ಬುದ್ಧಿಯಿಂದ ಕರ್ಮವನ್ನು ಮಾಡಿದರೆ ಏವಂ ತ್ವಯಿ ನ ಕರ್ಮ ಲಿಪ್ಯತೆ, ಕರ್ಮದ ಲೇಪ ಆಗುವುದು ನನಗೋಸ್ಕರ ನಾನು ಮಾಡ್ತೇನೆ ಅಂತ ತಿಳ್ಕೊಂಡಾಗ ಭಗವದ್ ಅರ್ಪಣ ಬುದ್ಧಿಯಿಂದ ಮಾಡಿದರೆ ಕರ್ಮ ಲೇಪ ಆಗುವುದಿಲ್ಲ. ನಾನ್ಯಥಾ ಇತೋ ಅಸ್ತಿ ಅಂದ್ರೆ ಅದು ಯಾಕ್ರಿ? ಕರ್ಮ ಮಾಡಬೇಕು, ಮಾಡಿ ಭಗವದರ್ಪಣ ಬುದ್ಧಿಯಿಂದ ಮಾಡ್ಬೇಕು. ಯಾಕೆ? ಕರ್ಮದ ಲೇಪ ಬೇಡ ಅಂದ್ರೆ ಕರ್ಮ ಮಾಡದೇ ಇದ್ರೆ, ಕರ್ಮ ಮಾಡದೇ ಇದ್ರೂ ಕರ್ಮದ ಲೇಪ ಬರುತ್ತೆ. ನಾಣ್ಯಥೇತೋಸ್ತಿ, ಕರ್ಮ ಲೇಪವನ್ನು ಕಳ್ಕೊಳ್ಳಿಕ್ಕೆ ಬೇರೆ ವಿಧಾನವೇ ಇಲ್ಲ. ಯಾಕೆ ಗೊತ್ತುಂಟಾ? ಏನೂ ಮಾಡದೆ ಕೂತ್ಕೊಂಡ, ಏನು ಮಾಡದೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಏನೂ ಮಾಡದೆ ಕೂತ್ಕೊಳ್ತಾನೆ, ಅವನ ಮನಸ್ಸಲ್ಲಿ ಏನೋ ಮಾಡ್ತಾ ಇರ್ತಾನೆ. ಮನಸ್ಸಿನಲ್ಲಿ ಮಂಡಿಗೆ, ಮನಸ್ಸಲ್ಲಿ ಏನೋ ಮಾಡ್ತಾ ಇರ್ತಾನೆ. ಅದು ಮನಸ್ಸಲ್ಲಿ ಮಾಡಿದ್ರೆ ಸಾಕು, ಲೇಪ ಆಗತ್ತೆ. ಈಗ ಮನುಷ್ಯ ದೈಹಿಕವಾಗಿ ಮಾಡಬೇಕಾಗಿಲ್ಲ. ಪಾಪ ಅನ್ನೋದು ಮಾನಸಿಕ. ದೈಹಿಕವಾಗಿ ಏನೂ ಮಾಡಬೇಕಾಗಿಲ್ಲ. ಮಾನಸಿಕವಾಗಿ ಅವನು ಯೋಚನೆ ಮಾಡ್ತಾ ಇದ್ರೆ ಸಾಕು. ಮನಸ್ಸಿನಲ್ಲಿ ಬೇಡವಾದಂತಹ 1000 ಯೋಚನೆಗಳು ಬರ್ತಾ ಇರ್ತವೆ. ಹಾಗಾದ್ರೆ ಲೇಪ ಆಗೇ ಆಗತ್ತೆ. ಅದರಿಂದ ಕರ್ಮವನ್ನ ಮಾಡದೇ ಇರುವುದರಿಂದ ಕರ್ಮದ ಲೇಪವನ್ನು ಕಳೆದುಕೊಳ್ಳುವುದು ಸಾಧ್ಯವೇ ಇಲ್ಲ. ಏನೂ ಮಾಡದೇ ಇದ್ದವನು ಮಾನಸಿಕವಾಗಿ ಮಾಡ್ತಾ ಇದ್ದ. ಅದನ್ನೇ ಕೃಷ್ಣ ಹೇಳಿದ್ದು, ನಹಿ ಕಶ್ಚಿತ್ ಕ್ಷಣವಪಿ ಜಾತು ತಿಷ್ಠತಿ ಅಕರ್ಮ ಕೃತ. ಏನೂ ಮಾಡದೆ, ಕರ್ಮವನ್ನೇ ಮಾಡದೆ ಯಾರು ಒಂದು ಕ್ಷಣವೂ ಇರೋದಿಲ್ಲ ಅಂತ. ಯಾಕೆಂದ್ರೆ ಶರೀರ ಯಾತ್ರಾ ಅಪಿಜತೆ ನ ಪ್ರಸಿದ್ಧೇದ ಕರ್ಮಣಃ. ಏನೂ ಮಾಡದೇ ಇದ್ರೆ ಬದುಕುವುದೇ ಸಾಧ್ಯ ಇಲ್ಲ. ಬದುಕುವುದು ಅಂದ್ರೆ ಏನಾದ್ರೂ ಮಾಡುವುದು ಅಂತ ಅರ್ಥ. ಅವನು ಏನೂ ಮಾಡ್ತಾ ಇಲ್ಲ ಅಂದ್ರೆ ಸತ್ತಿದ್ದಾನೆ ಅಂತ ಅರ್ಥ. ಡಾಕ್ಟರ್ನ ಕರೆಸಿ ಪರೀಕ್ಷೆ ಮಾಡಿಸ್ರಿ. ಯಾಕಂದ್ರೆ ಉಸಿರಾಟ ಆದ್ರೂ ಉಂಟು ಅಲ್ಲೋ, ಅದೊಂದು ಕ್ರಿಯೆ ಅಲ್ಲೋ. ಏನೋ ಒಂದು ಮಾಡ್ತಾ ಇದ್ದಾನೆ, ಉಸಿರಾಡ್ತಾ ಇದ್ದಾನೆ ಸ್ವಾಮಿ. ಓಹೋ, ಹಾಗಾದ್ರೆ ಏನೋ ಮಾಡ್ತಾ ಇದ್ದಾನೆ. ಏನೂ ಮಾಡದೇ ಇರುವುದು ಸಾಧ್ಯವೇ ಇಲ್ಲ. ಅದರಿಂದ ಏನೂ ಮಾಡದೇ ಇರುವುದರಿಂದ ಕರ್ಮಲೇಪವನ್ನು ಕಳ್ಕೊಳ್ಳುವುದಲ್ಲ. ಮತ್ತೆ ಏನನ್ನಾದ್ರೂ ಮಾಡಿ ಭಗವಂತನ ಆರಾಧನೆ ಅಂತ ಭಗವದ್ ಆರಾಧನಾ ಬುದ್ಧಿಯಿಂದ, ಭಗವದ್ ಅರ್ಪಣ ಬುದ್ಧಿಯಿಂದ ಮಾಡುವುದೇ ಕರ್ಮಲೇಪವನ್ನು ಕಳಚಿಕೊಳ್ಳುವ ವಿಧಾನ. ಹಾಗಾಗಿ ಕರ್ಮ ಮಾಡದೇ ಇರುವುದಂತ ಒಂದು ಪ್ರಶ್ನೆಯೇ ಇಲ್ಲ ಅಂತಂದು ಎಷ್ಟು ಸ್ಪಷ್ಟವಾಗಿ ಈ ಕರ್ಮ ಇಲ್ಲ ಜ್ಞಾನಿಗೆ ಅನ್ನತಕ್ಕಂಥ ಮಾತಿಗೆ ವಿರುದ್ಧವಾದಂತಹ ವಚನಗಳನ್ನ ಆಚಾರ್ಯನ ಮುಂದೆ ಇಟ್ಟರು.